ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ದೂರವಾಯಿತು ಅತಿ ದೊಡ್ಡ ವರಿ. ಹಾಸನ ಸ್ವಾಭಿಮಾನಿ ಸಮಾವೇಶ ಸಕ್ಸಸ್ಗೆ ಕಾಂಗ್ರೆಸ್ ತಯಾರಿಯನ್ನ ನಡೆಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ದೂರವಾಯಿತು ಅತಿ ದೊಡ್ಡ ವರಿ. ಹಾಸನ ಸ್ವಾಭಿಮಾನಿ ಸಮಾವೇಶ ಸಕ್ಸಸ್ಗೆ ಕಾಂಗ್ರೆಸ್ ಇದೀಗ ಸಕಲ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಪಕ್ಷದಿಂದಲೇ ಸಮಾವೇಶ ಆಯೋಜನೆಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿದಿದ್ದಾರೆ. ಬರೋಬ್ಬರಿ 6 ಜಿಲ್ಲಾ ನಾಯಕರಿಗೆ ಶಿವಕುಮಾರ್ ಬುಲಾವ್ ಮಾಡಿದ್ದಾರೆ. ಹಾಗಾದ್ರೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಹೆಸರಿನಲ್ಲಿ ಸ್ವಾಭಿಮಾನಿ ಸಮಾವೇಶ ಸಂಘಟಕರು ವಾಸ್ತವದಲ್ಲಿ ಕೆಲವು ಸಚಿವರು ಶಾಸಕರೇ ಆಗಿದ್ರು. ಆದ್ರೆ ಈ ವರದಿಯನ್ನ ಆಧರಿಸಿ ಪಕ್ಷದ ಈ ಕಾರ್ಯಕ್ರಮ ಮೂಲಕವೇ ನಡಿಬೇಕು, ಎಲ್ಲಾ ಪಕ್ಷದ ಶಾಸಕರು ಭಾಗಿಯಾಗಬೇಕು ಅಂತ ಹೇಳಿ ಹೈಕಮಾಂಡ್ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚಿಸಿದ್ದಾರೆ. ಆ ಸೂಚನೆಯ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದ ಸಿದ್ಧತೆಗಾಗಿ ಇದೀಗ ಮಹತ್ವದ ಸಭೆಯನ್ನ ಕೂಡ ಕರೆದಿದ್ರು. ಮೂಡಾ ಹಗರಣ ಸೇರಿ ನಾನಾ ಆರೋಪಗಳ ಸರಣಿಯಿಂದ ಸರ್ಕಾರದ ಒಂದು ವರ್ಚಸ್ಸು ಮಂಕಾಗಿತ್ತು. ಆದ್ರೆ ಉಪಚುನಾವಣೆ ಫಲಿತಾಂಶ ಬಂದ ಮೇಲೆ ಸರ್ಕಾರಕ್ಕೆ ಇದೀಗ ಬೂಸ್ಟ್ ಸಿಕ್ಕದಂಗೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಮತ್ತಷ್ಟು ಬಲ ತುಂಬಬಹುದು ಅಂತ ಹೇಳಿ ಸ್ವಾಭಿಮಾನಿ ಸಮಾವೇಶದ ಪ್ರಮುಖ ಆಶಯವಾಗಿದೆ. ಆದ್ರೆ ಇದರಲ್ಲಿ ಒಬ್ಬ ಯಾವುದೇ ಒಂದು ವ್ಯಕ್ತಿಯನ್ನ ಇಟ್ಕೊಂಡು ಈ ಸಭೆಯನ್ನ ಮಾಡಬಾರದು. ಆದ್ರೆ ಎಲ್ಲಾ ಶಾಸಕರನ್ನ ಒಂದುಗೂಡಿಸಿ ಇಲ್ಲಿ ನೀವು ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರದಿಂದ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರು ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಏನು ಒಂದು ಸೂಚನೆ ಕೊಟ್ಟು ಡಿಕೆ ಶಿವಕುಮಾರ್ ಅವರು 6 ಜಿಲ್ಲಾ ನಾಯಕರಿಗೆ ಕರೆದು ಬಿಟ್ಟು ಇದೀಗ ಮಾತನಾಡಿಸ್ತಾ ಇದ್ದಾರೆ. ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಕಾಂಗ್ರೆಸ್ನವರೇ ಸಕಲ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಎಲ್ಲಾ ಶಾಸಕರು ಸಚಿವರ ನೇತೃತ್ವದಲ್ಲಿ ಈ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಇದೀಗ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಹಳೆ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಯ ಲೀಡರ್ಸ್ಗೆ ಡಿಕೆ ಶಿವಕುಮಾರ್ ಬುಲಾವ್ ಮಾಡಿದ್ದಾರೆ. 6 ಜಿಲ್ಲೆಯ ನಾಯಕರ ಸಭೆಯನ್ನ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲಾ ಜಿಲ್ಲೆಯ ನಾಯಕರನ್ನ ಕರೆದಿದ್ದಾರೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ ಹೀಗೆ ಎಲ್ಲಾ ಜಿಲ್ಲೆಯವರನ್ನ ಕೂಡ ಕರೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಗಳ ನಾಯಕರಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಹಳೆ ಮೈಸೂರು ಚಿಕ್ಕಮಗಳೂರು ಜಿಲ್ಲೆಯ ಲೀಡರ್ಸ್ಗೆ ಕೂಡ ಡಿಕೆ ಶಿವಕುಮಾರ್ ನೀವು ಬರಲೇಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ವಕ್ಫ್ ಅನ್ನೋ ಒಂದು ವಿವಾದವನ್ನ ಇಟ್ಕೊಂಡು ಸರ್ಕಾರದ ವರ್ಚಸ್ಸು ಕಡಿಮೆಯಾಗಿತ್ತು. ಆದ್ರೆ ಇದೀಗ ಪ್ರಚಂಡ ಗೆಲುವನ್ನ ಸಾಧಿಸಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪ್ರಚಂಡ ಗೆಲುವು ಸಾಧಿಸಿರುವ ಬೆನ್ನಲ್ಲೇ ಇದೀಗ ಮತ್ತೆ ನಮ್ಮ ಕುರ್ಚಿ ಗಟ್ಟಿಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಸಮಾವೇಶವನ್ನ ಮಾಡಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಈ ಸಮಾವೇಶ ಮಾಡೋದ್ರಿಂದ ಬರೀ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಆಗಬಾರ್ದು. ಎಲ್ಲಾ ಶಾಸಕರನ್ನ ಕರೆದು, ಎಲ್ಲಾ ಸಚಿವರನ್ನ ಕರೆದು ಅವರ ಸಮ್ಮುಖದಲ್ಲಿ ಈ ಸಭೆಯನ್ನ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಮುಂಬರುವ ಪಂಚಾಯಿತಿ ಚುನಾವಣೆಗೆ ಇದರಿಂದ ಪಕ್ಷಕ್ಕೆ ಬೂಸ್ಟ್ ಸಿಗಲಿದೆ ಅಂತ ಹೇಳಿ ಸಿಎಂ ಮನವರಿಕೆ ಮಾಡಿಕೊಟ್ಟಿದ್ರು. ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಮತಿಯೂ ಕೂಡ ಸಿಕ್ಕಿದೆ. ಈ ಸಮಾವೇಶದಿಂದ ಪಕ್ಷಕ್ಕೆ ಒಳಿತಾಗಲಿದೆ ಅಂತ ಹೇಳಿ ಎಲ್ಲಾ ರೀತಿಯ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗ್ತಾ ಇದೆ. Ashwavega English News. Coming soon. Your channel, your voice, your trust.